ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ರಾಜಕಾರಣದಲ್ಲಿ ದಾಳಗಳನ್ನು ಹೇಗೆ ಉರುಳಿಸ್ತಾರೆ ಅನ್ನೋದನ್ನ ನಮ್ಮ ನಾಯಕರುಗಳನ್ನ ನೋಡಿಕೊಂಡು ಕಲಿಬೇಕು. ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ಕಟ್ ಹಾಕಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಹೋರಾಟ ಮಾಡ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸಿದ್ರೆ ಇಡೀ ಸರ್ಕಾರ ಬಿದ್ದು ಹೋಗುವಂತ ಚಾನ್ಸಸ್ ಇದೆ. ಇದೊಂದೇ ಒಂದು ಚಾನ್ಸ್ ಇರೋದು ನಮಗೆ ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಸಿಗುವಂತ ರಾಜಕಾರಣಿ ಅಲ್ಲ. ದೇವೇಗೌಡರ ಒಂದು ಗರಡಿಯಲ್ಲಿ ಪಳಗದಂಥವ್ರು. ರಾಜಕೀಯದ ಎಲ್ಲ ಈ ಲೆಕ್ಕಾಚಾರಗಳು ಕೂಡ ಅವ್ರಿಗೆ ಗೊತ್ತಿದೆ ಎಲ್ಲಿ ಏನು ಮಾಡಬೇಕು ಅಂತ. ಬಟ್ ಈ ಬಾರಿ ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಲಾಕ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಕಾದು ನೋಡಬೇಕು. ಆದರೆ ಈಗ ಕಾಂಗ್ರೆಸ್ ಪಾಳೆಯ ಕೂಡ ಏನು ಸುಮ್ಮನೆ ಇದೆಯಾ? ಅವರೂ ಕೂಡ ಒಂದಷ್ಟು ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ. ನೇರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನೇ ಲಾಕ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಆಗ್ತಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಹೇಗೆ ಮುಡಾ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರು, ಅನುಮತಿಯನ್ನು ಕೊಟ್ಟರು. ಆದರೆ ಈಗ ಕುಮಾರಸ್ವಾಮಿ ಅವರ ವಿಚಾರವಾಗಿ ಒಂದು ಹಳೆ ಕೇಸನ್ನು ಮತ್ತೆ ಆ ಒಂದು ಫೈಲನ್ನು ಓಪನ್ ಮಾಡೋಕೆ ಪ್ಲಾನ್ಗಳು ಆಗ್ತಾ ಇದೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಈಗ ಕಂಟಕದಲ್ಲಿದ್ದಾರಾ? ಏನಿದು ಪ್ರಕರಣ? ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮೈನಿಂಗ್ ವಿಚಾರವಾಗಿ ಈಗ ಸುದ್ದಿ ಆಗ್ತಾ ಇರೋದು. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಕಂಟಕ ಆಗುತ್ತಾ ಈ ಮೈನಿಂಗ್ ವಿಚಾರ? ಆ ಎಲ್ಲ ಡೀಟೇಲ್ಸ್ ಅನ್ನ ಸಿಂಪಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬನ್ನಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮೇಲೆ ನಿರಂತರವಾಗಿ ಮುಗಿಬಿದ್ದಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗ ಗಣಿ ಗುತ್ತಿಗೆ ಅಕ್ರಮ ಮಂಜೂರು ಆರೋಪದ ಸಂಕಷ್ಟ ಎದುರಾಗಿದೆ. ಯಾವಾಗ ಕೊಟ್ಟರು ಕುಮಾರಸ್ವಾಮಿ ಅವರು? ಗಣಿಗೆ ಏನಾದರೂ ಪರ್ಮಿಷನ್ ಕೊಟ್ರ? ಇದರ ಜೊತೆಗೆ ರಾಜ್ಯಪಾಲರ ಪಕ್ಷಪಾತಿ ನಿಲುವಿನ ವಿರುದ್ಧ ಆರೋಪ ಮಾಡಿರುವಂತಹ ಕಾಂಗ್ರೆಸ್ಗೆ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡದೇ ಹೋದರೆ ಗವರ್ನರ್ ವಿರುದ್ಧವೂ ಕೂಡ ಹೋರಾಟ ಮಾಡೋದಕ್ಕೆ ಒಂದು ಪ್ರತ್ಯಾಸ್ತ್ರವನ್ನ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡೋಕೆ ರೆಡಿ ಆಗಿದೆ. ಏನು ವಿಚಾರ ನಾವು ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಅವರು 2007ರಲ್ಲಿ ಸಿಎಂ ಆಗಿದ್ರು. ಆಗ ಅವರು ಅಕ್ರಮ ಗಣಿಗಾರಿಕೆ ಕುರಿತು ಸಲ್ಲಿಸಿದಂಥ ವರದಿಯಲ್ಲಿನ ಉಲ್ಲೇಖವನ್ನು ಆಧರಿಸಿ ಲೋಕಾಯುಕ್ತ SIT ತನಿಖೆಯನ್ನು ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ 2018ರಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ಕ್ಕೆ ತರಲಾದಂಥ ತಿದ್ದುಪಡಿ ಹಾಗೆ ಜನಪ್ರತಿನಿಧಿಗಳ ಮೇಲಿನ ಆರೋಪದ ತನಿಖೆಗೆ ತನಿಖಾ ಸಂಸ್ಥೆಗಳು ರಾಜ್ಯಪಾಲರ ಅನುಮತಿಯನ್ನು ಪಡೆಯೋದು ಕಡ್ಡಾಯಗೊಳಿಸಿದೆ. ಈ ಹಿಂದೆ ಹುದ್ದೆಯಿಂದ ನಿರ್ಗಮಿಸಿದಂಥ ಚುನಾಯಿತ ಪ್ರತಿನಿಧಿಗಳು ಅಥವಾ ನಿವೃತ್ತ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಪೂರ್ವಾನುಮತಿಯ ಒಂದು ಅಗತ್ಯ ಇರಲಿಲ್ಲ. ಈ ಕಾರಣದಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲಿನ ಮುಡಾ ಪ್ರಕರಣದಲ್ಲಿ ರಾಜ್ಯಪಾಲರ ಪಾತ್ರ ಮಹತ್ವ ಪಡೆದುಕೊಂಡಿತ್ತು. ಆದರೆ ಈಗ ದೋಸ್ತಿ ಪಕ್ಷ JDS ನಾಯಕ ಕುಮಾರಸ್ವಾಮಿ ಮೇಲೂ ಕೂಡ ಕೇಳಿ ಬಂದಿರುವಂಥ ಈ ಗಣಿಗುತ್ತಿಗೆ ಅಕ್ರಮ ಮಂಜೂರು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅನ್ನೋದೀಗ ಪ್ರಶ್ನೆ ಇದೆ. ಹೇಗೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅನುಮತಿ ಕೊಟ್ಟರು, ಅವರ ಅವಧಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಈ SSVM ಅನ್ನೋ ಒಂದು ಕಂಪನಿಗೆ ಗಣಿ ಮತ್ತು ಖನಿಜ ನಿಯಮಗಳನ್ನು ಉಲ್ಲಂಘಿಸಿ ಸುಮಾರು 550 ಎಕರೆ ವಿಸ್ತೀರ್ಣದ ಗಣಿ ಗುತ್ತಿಗೆ ಮಂಜೂರನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈ ಆರೋಪದಡಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಅನುಮತಿ ಕೋರಿ ಲೋಕಾಯುಕ್ತದ ವಿಶೇಷ ತನಿಖಾ ತಂಡ SIT ರಾಜ್ಯಪಾಲರಿಗೆ ಸೋಮವಾರ ಮತ್ತೆ ಒಂದು ಪ್ರಸ್ತಾವವನ್ನು ಸಲ್ಲಿಸಿದೆ. ಹಾಗಾಗಿ ಈಗ ಕುಮಾರಸ್ವಾಮಿ ವಿರುದ್ಧ ಒಂದು ಲಾಕ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನು ಈಗ ಅಸ್ತ್ರವನ್ನು ಹೂಡುವಂಥದ್ದಾಗ್ತಾ ಇದೆ. ಅವರು ಅಕ್ರಮ ಗಣಿಗಾರಿಕೆ ಕುರಿತು ಸಲ್ಲಿಸಿದಂಥ ವರದಿಯಲ್ಲಿನ ಉಲ್ಲೇಖವನ್ನು ಆಧರಿಸಿ ಲೋಕಾಯುಕ್ತ SIT ತನಿಖೆಯನ್ನು ನಡೆಸ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ 2018ರಲ್ಲಿ ಇದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿತು. ಅದನ್ನು ಆಗಲೇ ನಾವು ತಿಳಿಸಿದ ಹಾಗೆ ಹೇಗೆ ಆರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಪೂರ್ವಾನುಮತಿ ಅಗತ್ಯ ಇರಲಿಲ್ಲ ಹಿಂದೆ. ಆದರೆ ಈಗ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗ ಏನಾಗಿದೆ, ಈ 2007ರ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ 2023 ನವೆಂಬರ್ 21ರಂದು ಪ್ರಸ್ತಾವ ಸಲ್ಲಿಸಿದಂಥ ಲೋಕಾಯುಕ್ತದ SIT ಮುಖ್ಯಸ್ಥರಾಗಿರುವಂಥ IGP M ಚಂದ್ರಶೇಖರ್ ಕುಮಾರಸ್ವಾಮಿ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಹಾಗೇನೆ ಗಣಿ ಮತ್ತು ಖನಿಜ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಅನುಮತಿ ಕೊಡೋ ಹಾಗೆ ಕೋರಿದ್ರು. ಆದರೆ CM ಸಿದ್ದರಾಮಯ್ಯ ಮೇಲೆ 24 ಗಂಟೆಗಳ ಒಳಗೆ ತನಿಖೆಗೆ ಸೂಚನೆ ಕೊಟ್ಟಂತ ರಾಜ್ಯಪಾಲರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧದ ಆರೋಪಕ್ಕೂ ಕೂಡ ಅನುಮತಿ ಕೊಡ್ತಾರಾ ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿ ಈಗ ಕಾಂಗ್ರೆಸ್ ಈಗ ಕೇಳ್ತಾ ಇದೆ. ಸಿದ್ದರಾಮಯ್ಯನವ್ರ ವಿಚಾರವಾಗಿ ಇಷ್ಟು ತರಾತುರಿಯಾಗಿ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ ಅಥವಾ ವಿಚಾರಣೆಗೆ ಅನುಮತಿ ಕೊಟ್ಟರಲ್ಲ, ಕುಮಾರಸ್ವಾಮಿ ವಿಚಾರವಾಗಿ ಯಾಕಿಲ್ಲ? ಕುಮಾರಸ್ವಾಮಿ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿಯ ಮನವಿ ದೀರ್ಘಕಾಲದಿಂದ ರಾಜ್ಯಪಾಲರ ಬಳಿನೇ ಇದೆ. ಜುಲೈ 29ರ ದಿನಾಂಕ ಉಲ್ಲೇಖಿಸಿ ರಾಜ್ಯಪಾಲರು ಬರೆದಿದ್ದಂಥ ಪತ್ರವೊಂದು ಆಗಸ್ಟ್ 8ನೇ ತಾರೀಕು SITಗೆ ತಲುಪಿತ್ತು. ಕುಮಾರಸ್ವಾಮಿ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಪಷ್ಟನೆಗಳನ್ನು ನೀಡುವಂತೆ ಸೂಚಿಸಲಾಗಿತ್ತು. SIT ಮುಖ್ಯಸ್ಥರು ರಾಜ್ಯಪಾಲರು ಕೋರಿದಂಥ ಸ್ಪಷ್ಟನೆಗಳಿಗೆ ಉತ್ತರಗಳ ಜೊತೆಗೆ ಸೋಮವಾರ ಸಂಜೆ ಪತ್ರವೊಂದನ್ನು ರಾಜಭವನಕ್ಕೆ ರವಾನಿಸಿದ್ದಾರೆ. ಆದರೆ ಈವರೆಗೂ ಕೂಡ ರಾಜಭವನದ ಕಡೆಯಿಂದ ಯಾವುದೂ ಉತ್ತರ ಬಂದಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕೆ ಯಾವಾಗ ಉತ್ತರ ಕೊಡ್ತಾರೆ, ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರೆ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಕಂಟಕ ಆಗುತ್ತಾ? ಆಗ ಮತ್ತೊಂದು ಎಪಿಸೋಡ್ ಓಪನ್ ಆಗುತ್ತೆ.
ಕೇಂದ್ರ ಸಚಿವ ಸ್ಥಾನದಿಂದ ನೀವು ಕೆಳಗಿಳಿರಿ ಅನ್ನೋ ಒಂದು ಒತ್ತಡ ಕೂಡ ಕಾಂಗ್ರೆಸ್ನ ಕಡೆಯಿಂದ ಬರುವಂಥದ್ದು ಪಕ್ಕಾ ಆಗಿದೆ ಅನ್ಸುತ್ತೆ. ಯಾಕಂದರೆ ಎಲ್ಲ ತಯಾರಿಗಳನ್ನು ಹೇಗೆ ಕೌಂಟರ್ಗೆ ಮತ್ತೊಂದು ಪ್ರತಿ ಕೌಂಟರ್ನ ರೆಡಿ ಮಾಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ನವರು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಅವರ ಭವಿಷ್ಯ ಏನಾಗ್ಬೋದು, ಈ ವಿಚಾರ ಎಷ್ಟು ಮಟ್ಟಿಗೆ ನಿಲ್ಲುತ್ತೆ, ಸ್ಟ್ಯಾಂಡ್ ಆಗುತ್ತೆ, ಇದೆಲ್ಲವೂ ಕೂಡ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಒಂದು ಆರೋಪವನ್ನು ಮಾಡಲಾಗಿದೆ. ಸೊ ಆ ಗಣಿ ವಿಚಾರ, ಪರ್ಮಿಷನನ್ನು ಕೊಟ್ಟಂಥ ವಿಚಾರ ಮುಂದೇನಾಗುತ್ತೆ ಕಾದು ನೋಡಬೇಕು. ಇದು ಕುಮಾರಸ್ವಾಮಿ ಅವರಿಗೆ ಅವರ ಮೇಲೆ ಬಂದಿರುವಂಥ ಸದ್ಯದ ಆರೋಪ. ಕಾಂಗ್ರೆಸ್ನವರು ಇದನ್ನು ಕೂಡಲೇ ಅನುಮತಿ ಕೊಡಬೇಕು ಅಂತ ಈಗ ಒತ್ತಾಯ ಮಾಡ್ತಿದ್ದಾರೆ. ಇದಾಗಿತ್ತು ಟಿವಿ9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.